ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಚುನಾವಣೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಪ್ರತಿಯೊಬ್ಬ ಚುನಾವಣಾ ಅಧಿಕಾರಿಗಳು ತಮಗೆ ವಹಿಸಿದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಬೇಕು ಎಂದು ರಾಯಚೂರು ಜಿಲ್ಲಾಧಿಕಾರಿ ಚಂದ್ರಶೇಖರ್ ಎಲ್ ನಾಯಕ್ ಸೂಚನೆ ನೀಡಿದರು. ನಗರದ ನಗರಸಭೆ ಸಭಾಂಗಣದಲ್ಲಿ ಬುಧವಾರ 2024 ಲೋಕಸಭಾ ಚುನಾವಣೆಯ ವಿವಿಧ ಹಂತದ ಚುನಾವಣಾ ಕರ್ತವ್ಯ ನಿರತ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರ ನಿರ್ಭೀತಿಯಿಂದ ಮತಗಟ್ಟೆಗೆ ಆಗಮಿಸಿ ಮುಕ್ತವಾಗಿ ಮತದಾನ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮತಗಟ್ಟೆ ಕೇಂದ್ರಗಳಲ್ಲಿ ಶುದ್ಧ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಸಿಲುಕಿ ಕಾರ್ಯನಿರ್ವಹಿಸಬಾರದು. ಚುನಾವಣೆ ಆ್ಯಪ್ಗಳನ್ನು ಹೆಚ್ಚು ಅಧಿಕಾರಿಗಳು ಬಳಸಬೇಕೆಂದು ತಿಳಿಸಿದರು. ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಪಾಂಡ್ವಿ ರಾಹುಲ್ ತುಕಾರಾಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಮಹೇಶ್ ಪೊತೆದಾರ್, ತಹಸೀಲ್ದಾರ್ ಅರುಣೇಶ್ ದೇಸಾಯಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಸೇರಿದಂತೆ ವಿವಿಧ ಹಂತದ ಚುನಾವಣಾ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಜೋಳ ಖರೀದಿಗೆ ಸರ್ಕಾರ ಖರೀದಿ ಕೇಂದ್ರ ಆರಂಭಿಸಿದ್ದರೂ ಖಾಲಿ ಚೀಲಗಳಿಲ್ಲದೆ ರೈತರ ಜೋಳ ಖರೀದಿಯಾಗಿದೆ. ದಲ್ಲಾಳಿಗಳು ಮಾತ್ರ ಜೋಳ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡುತ್ತಿದ್ದು ರೈತರ ಪರಿಸ್ಥಿತಿ ಅಯೋಮಯವಾಗಿದೆ ಎಂದು ವಿಎಸ್ಎಸ್ಎನ್ನ ಅಧ್ಯಕ್ಷ ಮಲ್ಲಯ್ಯ ಆಕ್ರೋಶಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿದ ಅವರು, ಖಾಲಿ ಚೀಲಗಳಿಲ್ಲದೆ ಜೋಳ ಖರೀದಿ ಕಳೆದ 11 ದಿನಗಳಿಂದ ಸ್ಥಗಿತಗೊಳಿಸಲಾಗಿದೆ. ಗುರುವಾರ ತಾಲೂಕಿನ ಮಾಡಶಿರವಾರ ಗ್ರಾಮದಲ್ಲಿ ಬಸನಗೌಡ ಎನ್ನುವವರಿಗೆ ಸೇರಿದ ಬ್ರಹ್ಮರಾಂಬ ಹೆಸರಿನ ರೈತ ಉತ್ಪಾದಕ ಕಂಪನಿಯಿಂದ ಜೋಳ ಖರೀದಿಗೆ ಸರ್ಕಾರ ಅವಕಾಶ ನೀಡಿದೆ. ಈ ಎಫ್ಸಿಯಲ್ಲಿ ಸುಮಾರು 40,000 ಕ್ವಿಂಟಲ್ ನೋಂದಣಿಯಾಗಿದೆ. ಆದರೆ ಇಲ್ಲಿಯವರೆಗೆ ಕೇವಲ 10,000 ಕ್ವಿಂಟಲ್ ಮಾತ್ರ ಖರೀದಿ ಮಾಡಲಾಗಿದೆ. ಜೋಳ ಬೆಳೆದ ರೈತರು ಖರೀದಿ ಇಲ್ಲದೆ ರಸ್ತೆ ಬದಿಯಲ್ಲಿ ಜೋಳ ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ರೈತರ ಜೋಳ ಖರೀದಿ ಮಾಡಲು ಖರೀದಿ ಕೇಂದ್ರಗಳಲ್ಲಿ ಖಾಲಿ ಚೀಲಗಳಿಲ್ಲ. ಆದರೆ ಪ್ರಭಾವಿಗಳ ಜೋಳ ಮಾತ್ರ ನಿರಂತರವಾಗಿ ಖರೀದಿ ಮಾಡಲಾಗುತ್ತಿದೆ. ಗುರುವಾರ ಮಾಡಶಿರವಾರ ಎಫ್ಸಿಯಿಂದ ಖರೀದಿ ಮಾಡಲಾಗಿದೆ ಎನ್ನಲಾದ 2 ಲಾರಿಯಲ್ಲಿ ತುಂಬಿದ್ದ ಜೋಳ ಪಾಕೆಟ್ಗಳಲ್ಲಿ ಗೋದಾಮುಗಳಲ್ಲಿ ಇಳಿಸುವಾಗ ಮಾಡಶಿರವಾರ ಗ್ರಾಮದ ರೈತರು ಈ ಲಾರಿಗಳನ್ನು ವಿಚಾರ ಮಾಡಿದ್ದಾರೆ. ಮಾಡಶಿರವಾರ ಎಫ್ಸಿ ಖರೀದಿ ಕೇಂದ್ರದಿಂದ ತರಲಾಗಿದೆ ಎಂದು ಹೇಳಿದ್ದಾರೆ. ಆದರೆ ರೈತರು 11 ದಿನಗಳಿಂದ ಖಾಲಿ ಚೀಲಗಳಿಲ್ಲ ಎಂದು ಖರೀದಿ ನಿಲ್ಲಿಸಿದ್ದಾರೆ. ಹೇಗೆ ಖರೀದಿ ಮಾಡಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಜೊತೆಗೆ ನಗರದ ತಹಸೀಲ್ ಕಚೇರಿ ಮುಂದೆ ರೈತರು ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು. ಜೋಳ ಬೆಳೆದ ರೈತ ಬೀದಿ ಪಾಲಾಗುತ್ತಿದ್ದಾನೆ. ರೈತರಿಂದ ಖರೀದಿ ಮಾಡಿದ ದಲ್ಲಾಳಿಗಳು ಜೋಳ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ರೈತರಿಗೆ ಸಿಗದ ಖಾಲಿ ಚೀಲ ಪ್ರಭಾವಿಗಳಿಗೆ ಎಲ್ಲಿಂದ ಬರುತ್ತವೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಕೂಡಲೇ ಬ್ರಹ್ಮರಾಂಬ ಎಫ್ಸಿ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ವೀರಪ್ಪ ಗೋಮರ್ಸಿ, ರಾಮಯ್ಯ ಮಾಡಶಿರವಾರ, ನಾಗರಾಜ್ ಮಾಡಶಿರವಾರ, ನಿರುಪಾದಪ್ಪ, ಬಸವರಾಜ್ ಭೀಮಣ್ಣ, ಮುದಿಯಪ್ಪ ಚಿಗಿರಿ, ಕರಿಯಪ್ಪ, ಅಂಬಣ್ಣ, ಶಿವರಾಜ್ ಸೇರಿದಂತೆ ಅನೇಕ ರೈತರು ಒತ್ತಾಯಿಸಿದ್ದಾರೆ. ಇಸ್ಲಾಂ ಧರ್ಮ ಅಹಿಂಸೆಗೆ, ಸತ್ಯಕ್ಕೆ ಮತ್ತು ಭ್ರಾತೃತ್ವಕ್ಕೆ ಮುನ್ನುಡಿ ಬರೆದ ಧರ್ಮ. ರಂಜಾನ್ ಉಪವಾಸವೂ ಕೂಡ ಬಡವರ ಮತ್ತು ಹಸಿವಿನ ಬಗ್ಗೆ ಮನುಕುಲ ತಿಳಿಯಲಿ ಎನ್ನುವ ಮಹತ್ವದ ಸಾರ ಸಾರುವ ಹಬ್ಬ ರಂಜಾನ್ ಎಂದು ಎದ್ದಲುದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಮಹಾಲಿಂಗ ಮಹಾಸ್ವಾಮಿಗಳು ನುಡಿದರು. ಅವರು ನಗರದ ಹಳೆ ಬಜಾರ್ನಲ್ಲಿರುವ ಮಸ್ಜಿದ್ ಎ ಹುದಾದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಸದ್ಭಾವನಾ ವೇದಿಕೆ ಮತ್ತು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಇಫ್ತಾರ್ ಸೌಹಾರ್ದ ಕೂಟದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಲಿಂಗಾಯತ ಧರ್ಮವು ದೇವರು ನಿರಾಕಾರ ರೂಪದಲ್ಲಿದ್ದಾನೆ ಎಂದು ನಂಬಿರುವ ವಿಶ್ವಧರ್ಮ ಬಸವಾದಿ ಶರಣರು ಸಮ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ಮಾಡಿದ್ದರು ಎಂದರು. ಒಂದು ಹಬ್ಬ ರಂಜಾನ್. ಈ ರಂಜಾನ್ ಹೇಗೆ ಅಂತಂದ್ರೆ, ನಮ್ಮ ಹಿಂದೂಗಳಿಗೆ ಶ್ರಾವಣ ಮಾಸ ಹೇಗೆ ಪವಿತ್ರವಾದಂಥದ್ದು, ಅದೇ ರೀತಿಯಾಗಿ ಇಸ್ಲಾಂ ಧರ್ಮಕ್ಕೆ ಈ ಒಂದು ಹಬ್ಬ ಅಂದ್ರೆ ರಂಜಾನ್ ಮಾಸ ಒಳ್ಳೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ, ಒಳ್ಳೆಯ ಒಂದು ದೇವರನ್ನು ಕಾಣ್ತಕ್ಕಂಥ ಒಂದು ಮಾಸ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಇಸ್ಲಾಂ ಧರ್ಮೀಯರು ತಮ್ಮ ಪವಿತ್ರವಾದ ಮನಸ್ಸಿನಿಂದ ಭಗವಂತನನ್ನು ಕಾಣುವುದಕ್ಕಾಗಿ ಈ ಒಂದು ಹಬ್ಬವನ್ನು ಅವರು ಹಮ್ಮಿಕೊಂಡಿದ್ದಾರೆ ಎಂಬತಕ್ಕಂಥ ಮಾತನ್ನು ಹೇಳಿದ್ರೆ ಇಲ್ಲಿ ತಪ್ಪಾಗಲಿಕ್ಕೆ ಎಂಬತಕ್ಕಂಥ ವಿಚಾರವನ್ನು ಹೇಳುತ್ತಾ, ಭಗವಂತ ಯಾಕಂದ್ರೆ ನೀವೆಲ್ಲ ನಿರಾಕಾರ ವಸ್ತು ಎಂದು ನೀವು ಪೂಜೆ ಮಾಡ್ತಿರಲ್ಲ,
ಅದೇ ತರನಾಗಿ ನಾವು ಸಹ ನಿರಾಕಾರ ವಸ್ತು, ಆಕಾರ ಇಲ್ಲದಂಥ ವಸ್ತು ನಿರಾಕಾರ. ಆ ನಿರಾಕಾರ ವಸ್ತುವಿನೇ ನಮ್ಮ ಒಂದು ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅದನ್ನು ಪೂಜೆ ಮಾಡ್ತಾರೆ. ಅಂತ ಒಂದು ನಿರಾಕಾರ ವಸ್ತುವನ್ನು ತಮ್ಮದೇ ಆದಂಥ ಒಂದು ಮನಸ್ಸಿನಿಂದ ಪೂಜೆ ಮಾಡಿ ಆ ಭಗವಂತನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರ ಆಗೋಣ ಅಂತ ಒಂದು ಸದ್ಬುದ್ಧಿ ಸದಾಚಾರಗಳನ್ನು ನಿಮ್ಮಲ್ಲಿ ಕೊಡ್ಲಿ ನಮ್ಮಲ್ಲಿ ಕೊಡ್ಲಿ ಅಂತಕ್ಕಂಥ ಆಶಯವನ್ನು ಅಸುತ್ತು ನಮ್ಮೆರಡು. ಜಮಾಅತೆ ಇಸ್ಲಾಮಿ ಹಿಂದ್ ಮುಖಂಡ ಲಾಲ್ ಹುಸೇನ್ ಕಂದಗಲ್ ಮಾತನಾಡಿ, ಪರರ ಹಸಿವನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯರಲ್ಲಿ ಸಮಾನತೆ, ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ, ಏಕದೇವೋಪಾಸನೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದು ವಿವರಿಸಿದರು. ದೇವ ಭಯವನ್ನು ಬಿಟ್ಟ ವ್ಯಕ್ತಿಗಳು ಕೋಮವಾದ, ಭಯೋತ್ಪಾದನೆ ಸೇರಿದಂತೆ ಹಲವು ವಿಧದಲ್ಲಿ ದ್ವೇಷ ಹರಡುವ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಯಾವುದೇ ಜಾತಿ ಮತ್ತು ಧರ್ಮದ ವ್ಯಕ್ತಿ ತನ್ನ ಜಾತಿ ಅಥವಾ ಧರ್ಮ ಪ್ರೀತಿಸುವುದು ಸಹಜ, ಆದರೆ ಪ್ರೀತಿ ಇನ್ನೊಂದು ಸಮುದಾಯವನ್ನು ದ್ವೇಷಿಸುವ ಮಟ್ಟಕ್ಕೆ ಬೆಳೆಯಬಾರದು ಎಂದರು. ಸದ್ಭಾವನಾ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಚೆನ್ನನಗೌಡ ಅಧ್ಯಕ್ಷತೆ ವಹಿಸಿದ್ದರು. ರಾಮಕೃಷ್ಣಾಶ್ರಮದ ಸದಾನಂದ ಮಹಾರಾಜರು, ಸಾಹಿತಿ ಶಾಶ್ವತ ಸ್ವಾಮಿ ಮುಕುಂದಿ ಮಠ, ವಕೀಲರ ಸಂಘದ ಅಧ್ಯಕ್ಷ ಎನ್ ರಾಮನಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎಚ್ ಕಂಬಳಿ, ಮುಖಂಡ ಶೇಖ್ ಸಾಬ್ ಸಾಹುಕಾರ್ ಮುಳ್ಳೂರು, ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಮಹಮ್ಮದ್ ಹುಸೇನ್, ಶಾಂತಿ ಸಂದೇಶ ಸಂಸ್ಥೆಯ ಪಂಪಯ್ಯ ಸ್ವಾಮಿ ಸಾಲಿಮಠ್ ಸೇರಿದಂತೆ ವಿವಿಧ ಮುಖಂಡರಿದ್ದರು. ಒಂದು ಜಾತಿ ತನ್ನ ಜಾತಿಯನ್ನು ಪ್ರೀತಿಸಬೇಕು, ಇದರಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ಅಪಾಯಕ್ಕೆ ಮಾರಕವಾಗುತ್ತದೆ ಅಂತ ಹೇಳಿದರೆ ಅದು ಇನ್ನೊಂದು ಜಾತಿಯನ್ನು ದ್ವೇಷಿಸುವ ಮಟ್ಟಕ್ಕೆ ಬೆಳೆದ, ಅದು ಈಗ ಆಗಿದೆ. ಹಾಗಾಗಕೂಡದು. ಹಲವಾರು ನೂರಾರು ಸಹಸ್ರಾರು ಜಾತಿಗಳ ಮಧ್ಯೆಯೂ ನಾವು ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಆ ವೈವಿಧ್ಯತೆಯಲ್ಲಿಯೇ ನಾವು ಏಕತೆಯನ್ನು ಸಾಧಿಸಿದ್ದೇವೆ. ಇದು ಜಗತ್ತು ಕಂಡಿದೆ. ಜಗತ್ತು ಈ ಸಂಸ್ಕೃತಿಯನ್ನು ಬಹಳ ಅಭಿಮಾನದಿಂದ, ಹೆಮ್ಮೆಯಿಂದ ವಿಶ್ವದೆಲ್ಲೆಡೆ ಇದರ ಬಗ್ಗೆ ಚರ್ಚೆ ಇದೆ. ಆದರೆ ಇವತ್ತು ನಾವು ಎದರಲ್ಲಿ ಮುಂದಿದ್ದೇವೆ? ಭ್ರಷ್ಟಾಚಾರದ ವಿಷಯ ತೆಗೆದುಕೊಳ್ಳಿ, ಬಹಳ ಹಿಂದಿದ್ದ ನಾವು ಈಗ ಮುಂದಿದ್ದೇವೆ. ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಮತ್ತು ವೈವಿಧ್ಯತೆಯಲ್ಲಿ ಸಹೋದರತೆಯನ್ನು ಸಾಧಿಸಿದಂತಹ ನಾವು ಅಸಹಿಷ್ಣುತೆ, ಸಂಕುಚಿತತೆಯಲ್ಲಿ ಇವತ್ತು ನಾವು ಮುಂದುವರೆದಿದ್ದೇವೆ. ಮತ್ತೊಬ್ಬರು ಅಥವಾ ವಿಶ್ವಸಂಸ್ಥೆ ನಮಗೆ ಹೇಳುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಮುಸಲ್ಮಾನರೇ, ನಿಮಗಿಂತ ಹಿಂದೆ ಯಾರು ಗತಿಸಿ ಹೋಗಿದ್ದಾರೋ ನಾವು ಅವರ ಮೇಲೂ ಇದನ್ನು ಕಡ್ಡಾಯಗೊಳಿಸಿದ್ದು. ಈಗ ಅದನ್ನು ನಿಮ್ಮ ಮೇಲೂ ನಾವು ಕಡ್ಡಾಯಗೊಳಿಸಿದ್ದು. ಕಾರಣ ನಿಮ್ಮಲ್ಲಿ ಒಂದು ಉದ್ದೇಶಕ್ಕಾಗಿ ಇದನ್ನು ನಿಮ್ಮ ಮೇಲೆ ಕಡ್ಡಾಯಗೊಳಿಸಿದೆ. ಅವರಲ್ಲಿಯೂ ಶೇಖ್ ಸಾವುಕಾರರಲ್ಲಿಯೂ ಖಾದರ್ ಪಾಷಾ ಟೈಲ್ಸ್ ಸಿಂಧನೂರ್ ಅವರಲ್ಲಿಯೂ ನೆರೆದಂತ ಸಮಸ್ತ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು. ಸ್ವಾಮೀಜಿಯವರಿಗೆ ಎಲ್ಲರಿಗೂ ಉಪಹಾರವ್ಯಾಸ ಮಾಡಲಾಗಿದೆ. 6:39ಕ್ಕೆ ಎಲ್ಲರೂ ಉಪಹಾರವನ್ನು ಬಿಡಬಹುದು. ಎಲ್ಲ ಒಂದೇ ಟೈಮ್ ಉಪಹಾರವನ್ನು ಬಿಡಬೇಕಾಗಿ ನಂತರ 9:10ಕ್ಕೆ ಎಲ್ಲರೂ ಉಪಹಾರವನ್ನು ಸೇವಿಸಬಹುದು. ನಗರದ ಆಕ್ಸ್ಫರ್ಡ್ ಸಂಸ್ಥೆಯಿಂದ ದಣಿದವರಿಗೆ ನೀರು, ಮಜ್ಜಿಗೆಯನ್ನು, ಪ್ರೇರಣಾ ಅರವಟ್ಟಿಗೆಯನ್ನು ಆರಂಭಿಸಿದ್ದು ಶ್ಲಾಘನೀಯ ಎಂದು ನೇತ್ರತಜ್ಞ ಡಾಕ್ಟರ್ ಚೆನ್ನನಗೌಡ ಹೇಳಿದರು. ಅವರು ನಗರದ ಆಕ್ಸ್ಫರ್ಡ್ ಕಾಲೇಜು ಎದುರುಗಡೆ ಪ್ರೇರಣಾ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಉದ್ಘಾಟಿಸಿ ಮಾತನಾಡಿದರು. ಬಿಸಿಲಿಗೆ ಬಸವಳಿದ ಜನತೆಯ ದಾಹ, ಅರವಟ್ಟಿಗೆಗಳು ತಣಿಸುತ್ತವೆ. ದಿನೇ ದಿನೇ ಬಿಸಿಲ ತಾಪ ಹೆಚ್ಚುತ್ತಿದೆ. ನಗರ ಪ್ರದೇಶದ ಜನರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳಿಂದ ನಾನಾ ಕೆಲಸಗಳಿಗೆ ನಗರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಆಕ್ಸ್ಫರ್ಡ್ ಕಾಲೇಜಿನ ಅಧ್ಯಕ್ಷ ಸತ್ಯನಾರಾಯಣ ಅವರು ನೀರು ಮತ್ತು ಮಜ್ಜಿಗೆ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ ಎಂದರು.
ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಇನಾಗ್ರೇಷನ್ ಇದೆ ಇವತ್ತು. ಆಕ್ಸ್ಫರ್ಡ್ ಕಾಲೇಜ್ ಸಂಸ್ಥೆಯ ಅಧ್ಯಕ್ಷರಾದಂಥ ಸತ್ಯನಾರಾಯಣ ಶೆಟ್ಟಿ ಅವ್ರ ಶ್ರೀಮತಿ ಕೂಡ ಬಂದಿದ್ದಾರೆ. ಅವ್ರ ಮಗಳು ಪ್ರೇರಣಾ ಕೂಡ ಇಲ್ಲಿದ್ದಾರೆ. ರಾಧಾಕೃಷ್ಣ ಶ್ರೀಮತಿ ಶಿವರಮಣಿ ಅವರು ಮೇಡಮನ್ನು ಬಂದಿದ್ದಾರೆ. ಈಗ ಸಿಂಧೂರಿನಲ್ಲಿ ತುಂಬ ಬಿಸಿಲ ವಾತಾವರಣ ನಡೀತಾ ಇದೆ. ಕಳೆದ 2 ದಿವಸ 3 ದಿವಸದಿಂದ 41 ಡಿಗ್ರಿ ಸೆಲ್ಸಿಯಸ್ ನಡೀತಾ ಇದೆ. ಈ ನೆಕ್ಸ್ಟ್ ಕಮಿಂಗ್ 3 ಡೇಸ್ನಲ್ಲಿ 42 ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇಂಥ ಬಿಸಿಲಿನ ವಾತಾವರಣದಲ್ಲಿ ಸತ್ಯನಾರಾಯಣ ಶೆಟ್ಟಿ ಅವರು ಮತ್ತು ಅವರೆಲ್ಲ ಕಾಲೇಜಿನವರು ಈ ನೀರಿನ ಅರವಟ್ಟಿಗೆ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಇಂಥ ಕಾರ್ಯಕ್ರಮಗಳು ಯಾವಾಗಲೂ ಮಾಡ್ತಾ ಇರ್ತಾನೆ. ಒಳ್ಳೆಯದಾಗಲಿ, ಭಗವಂತ ಅವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತುಗಳನ್ನು. ಆಕ್ಸ್ಫರ್ಡ್ ಕಾಲೇಜು ಅಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ ಮಾತನಾಡಿದರು. ಸಿಂಧನೂರಿನ ಸಮಸ್ತ ಜನರಿಗೆ ನಮಸ್ಕಾರ. ಬಿಸಿಲು ಸಿಂಧನೂರಿನಲ್ಲಿ ಸುಮಾರು 42% ಆಗಿದೆ. ಹಾಗಾಗಿ ಇಲ್ಲಿ ಆಸ್ಪತ್ರೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಮತ್ತು ವಯಸ್ಸಾದವರಿಗೆ ಎಲ್ಲರಿಗೆ ಅನುಕೂಲ ಆಗೋ ಒಂದು ಉದ್ದೇಶದಿಂದ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ನಿಂದಾಗಿ 2 ವರ್ಷ ಬಿಟ್ಟಿದ್ವಿ. ಈ ವರ್ಷ ಮತ್ತೆ ಅದು ಕಂಟಿನ್ಯೂ ಆಗಿದೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆ ನೀರಿನ ಸಮಸ್ಯೆಯನ್ನು ನೀಗಿಸಲಿ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಲೇಜಿನ ವತಿಯಿಂದ ಸಮಸ್ತ ಆಡಳಿತಾಧಿಕಾರಿಗಳು ಹಾಗೂ ಪ್ರಾಚಾರ್ಯರು ಮತ್ತು ವಿದ್ಯಾರ್ಥಿಗಳು, ಉಪನ್ಯಾಸಕರು ಎಲ್ಲರೂ ಸೇರಿ ಈ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿದಾಗ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಕಾಲೇಜಿನ ಅಧ್ಯಕ್ಷ ಸತ್ಯನಾರಾಯಣ ಶ್ರೇಷ್ಠಿ, ಶಿರೋಮಣಿ ರಾಧಾಕೃಷ್ಣ, ದೀಪಾ ಎಸ್ಎನ್ ಶ್ರೇಷ್ಠಿ, ಸಂಜೀವ್ ಕುಮಾರ್, ನಾಗರಾಜ್ ಪತ್ತರ್, ಪ್ರವೀಣ್ ಸೋಲಂಕಿ, ರವಿ ಸೇರಿದಂತೆ ಅನೇಕರಿದ್ದರು. ಸರ್ ಇಲ್ಲೋಡಿ ಸರ್ ನೋಡಿ ಸರ್ ಈಗಿನ ಫೋಟೋಜೆನಿಕ್ ಬೇಡ ರೀ. ಹೋಗ್ಬಿಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಗ್ರಾಮೀಣ ಪ್ರದೇಶದಲ್ಲಿರುವ ದೇವಾಲಯಗಳಿಗೆ ಸಹಾಯ ಹಸ್ತ ಚಾಚಿ ಧರ್ಮದ ಮತ್ತು ಸಾಂಸ್ಕೃತಿಕ ಪರಂಪರೆ ಉಳಿಸುವ ಕಾಯಕ ಮಾಡುತ್ತಿದ್ದಾರೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿಂಧನೂರು ತಾಲೂಕಿನ ಯೋಜನಾಧಿಕಾರಿಗಳಾದ ಶೇಖರ್ ಶೆಟ್ಟಿ ಹೇಳಿದರು. ಅವರು ತಾಲೂಕಿನ ಪಗಡದಿನ್ನಿ ವಲಯದ ಕುನ್ನಟಿಗೆ ಕಾರ್ಯಕ್ಷೇತ್ರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಂಜೂರಾದ 1.5 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರು ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಗ್ರಾಮಗಳ ದೇವಾಲಯಗಳಿಗೆ ಸಹಾಯ ಹಸ್ತ ಚಾಚುತ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ತಾತ್ವಿಕ ನೆಲೆಗಟ್ಟು ಅವರ ಕೆಲಸದಲ್ಲಿ ಎದ್ದು ಕಾಣುತ್ತಿದೆ. ಪಕ್ಕದ ಆಂಧ್ರಪ್ರದೇಶದ ತಿರುಪತಿ ದೇವಾಲಯಕ್ಕೆ ಹರಿದು ಬಂದ ಹಣ ಸಮರ್ಪಕ ಬಳಕೆ ಆಗುತ್ತಿಲ್ಲ. ಅದು ಕ್ರೈಸ್ತ ಸಮುದಾಯಕ್ಕೆ ಹೋಗುತ್ತಲಿದೆ. ಅಲ್ಲಿನ ಮುಖ್ಯಮಂತ್ರಿಗಳು ಕ್ರೈಸ್ತ ಸಮುದಾಯಕ್ಕೆ ಸೇರಿರುವುದರಿಂದ ಭಕ್ತರ ಹಣ ಈ ತರ ಆಗುತ್ತಲಿದೆ. ಆದರೆ ಶ್ರೀ ಕ್ಷೇತ್ರಕ್ಕೆ ಬಂದ ಭಕ್ತರ ಹಣ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ವಿನಿಯೋಗವಾಗುತ್ತಲಿವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಸತ್ಯಮೂರ್ತಿ ಕಮಿಟಿ ಸದಸ್ಯರಾದ ಕರಿಯಪ್ಪ, ರಮೇಶ್ ಹುಗಾರ್, ವಲಯದ ಮೇಲ್ವಿಚಾರಕರು ಕುಮಾರಿ ನೇತ್ರಾವತಿ, ಸೇವಾ ಪ್ರತಿನಿಧಿಯಾದ ಕುಮಾರಿ ಕೌಸರ್ ಅವರು ಉಪಸ್ಥಿತಿಯಲ್ಲಿದ್ದರು. ಮುಜರಾ ಇಲಾಖೆ ಒಳಪಟ್ಟಿರುವಂತಹ ದೇವಸ್ಥಾನಗಳು ಇರ್ಬೋದು. ನಾವು ಪಕ್ಕದಲ್ಲೇ ತಿರುಪತಿ ದೇವಸ್ಥಾನ ನೋಡಿರ್ಬೋದು. ತಿರುಪತಿ ದೇವಸ್ಥಾನಕ್ಕೆ ಆದಾಯ ಧರ್ಮಸ್ಥಳದ ಎಷ್ಟೋ ಪಟ್ಟು ಜಾಸ್ತಿ ಬರ್ತದೆ. ಆದ್ರೆ ಇವತ್ತು ಅದರ ಆದಾಯ ಯಾವುದೋ ಒಂದು ಧರ್ಮೀಯರಿಗೆ ಅದು ಉಪಯೋಗಕ್ಕಾಗ್ತದೆ. ಯಾಕಂದ್ರೆ ಅಲ್ಲಿಯ ಮುಖ್ಯಮಂತ್ರಿ ಅವರು ಕ್ರಿಶ್ಚಿಯನ್ ಸಮುದಾಯ, ಅವರ ತಂದೆ ತಾಯಿ ಕ್ರಿಶ್ಚಿಯನ್ ಸಮುದಾಯ ಗೊತ್ತಿರಬಹುದು. ಹಾಗಾಗಿ ಅಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಿಭಾಯಿಸುವವರು ಅವರೇ. ಮತ್ತು ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಸಮಾಜದ ಯಾವ ಉದ್ಧಾರಕ್ಕೂ ಕೂಡ ತಿರುಪತಿ ದೇವಸ್ಥಾನದ ಆದಾಯಗಳು ಖರ್ಚಾಗುವುದಿಲ್ಲ. ಅಂದ್ರೆ ಇವತ್ತು ಸರ್ಕಾರದ ವಶದಲ್ಲಿರುವಂತಹ ದೇವಸ್ಥಾನಗಳ ಆದಾಯಗಳು ಹೇಗೆ ಖರ್ಚಾಗುತ್ತೆ, ಈ ರೀತಿ ಪೂಜ್ಯರ
ಈ ರೀತಿ ಒಬ್ಬ ವ್ಯಕ್ತಿಯ ಹಿಡಿತದಲ್ಲಿರುವಂತ ಅಥವಾ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಈ ಒಂದು ದೇವಸ್ಥಾನದ ಬಂದಂತ ಆದಾಯವನ್ನ ಯಾವ ರೀತಿ ವಿನಿಯೋಗ ಮಾಡ್ತಾರೆ ಅಂತೇಳಿ. ಇವತ್ತು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಬೇಕು ಎನ್ನುವಂತ ಒಂದು ಮಾತಿದೆ. ಸಂವಿಧಾನ ವಿರೋಧಿಗಳನ್ನು ಮಣಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಏಪ್ರಿಲ್ 1 ರಿಂದ 8ರವರೆಗೆ ನಡೆಯುತ್ತಿದ್ದು, ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಚುನಾವಣೆಯಲ್ಲಿ ಸೋಲಿಸಬೇಕು ಎಂದು ಹಿರಿಯ ಚಿಂತಕ ರೆಹಮತ್ ತರೀಕೆರೆ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಉಳಿಯುತ್ತದೆಯೋ ಅಥವಾ ಸರ್ವಾಧಿಕಾರ ಬರುತ್ತದೆಯೋ ಎಂಬುದನ್ನು ಈ ಚುನಾವಣೆ ನಿರ್ಧರಿಸುತ್ತದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಚಾಲನೆ ದೊರೆತ ಯಾತ್ರೆಯು 3 ಗುಂಪುಗಳಾಗಿ ಸಾಗಲಿದ್ದು, ಅಂತಿಮವಾಗಿ ಬೆಳಗಾವಿಯಲ್ಲಿ ಏಪ್ರಿಲ್ 8ರಂದು ಸಮಾವೇಶ ನಡೆಸುವ ಮೂಲಕ ಸಮಾಪ್ತಿಯಾಗಲಿದೆ ಎಂದರು. ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಈ ಚುನಾವಣೆಯಲ್ಲಿ ಸೋಲಿಸುವುದೇ ನಮ್ಮ ಸಂಕಲ್ಪ. ಎಲ್ಲ ಜೀವಪರ ಶಕ್ತಿಗಳು ಸೇರಿ ಈ ತೀರ್ಮಾನ ಕೈಗೊಂಡಿದ್ದೇವೆ. ಈಗ ನಡೆಯುತ್ತಿರುವುದು ಮುಂದೆ ನಮ್ಮನ್ನು ಯಾರು ಆಳುತ್ತಾರೆಂಬ ಚುನಾವಣೆಯಂತೂ ಅಲ್ಲ. ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಉಳಿಯುತ್ತದೆಯೋ ಅಥವಾ ಸರ್ವಾಧಿಕಾರ ಬರುತ್ತದೆಯೋ ಎಂಬುದನ್ನು ಈ ಚುನಾವಣೆ ನಿರ್ಧರಿಸುತ್ತದೆ. ಈ ಶಾಂತಿಯ ತೋಟವನ್ನು ಹಾಳು ಮಾಡುವುದಕ್ಕೆ ನಾವು ಅವಕಾಶ ಕೊಡಬಾರದು. ಹೀಗಾಗಿ ಬಿಜೆಪಿಯನ್ನು ಸೋಲಿಸಲು ಯಾತ್ರೆ ಹಮ್ಮಿಕೊಂಡಿದ್ದೇವೆ. ಏಪ್ರಿಲ್ 8ರಂದು ಬೆಳಗಾವಿಯಲ್ಲಿ ರ್ಯಾಲಿ ಹಮ್ಮಿಕೊಂಡಿದ್ದು, ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಸಮಾವೇಶ ನಡೆಯಲಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಮೇಶ್ ಸಕ್ರಾಂತಿ, ದುರ್ಗೇಶ್, ಭೀಮಣ್ಣ ನಗನೂರು, ಬಸವರಾಜ್ ಹಂಚಿನಾಳ್, ಸೈಯದ್ ಖಾದರ್ ಸುಬಾನಿ, ಹುಸೇನ್ ಸಾಬ್, ಅಬ್ದುಲ್ ಸಮದ್ ಚೌಧರಿ ಸೇರಿದಂತೆ ಇತರರಿದ್ದರು. ಹಿರಿಯರು ಹಾಕ್ಬಿಟ್ಟ ಪರಂಪರೆ ಇದೆ. ಬಸವಣ್ಣ ಶರಣರು ಎಲ್ಲರೂ ಕೂಡ ಕವಿಗಳಾಗಿದ್ರು ಕೂಡ ತಮ್ಮ ಕಾಲದಲ್ಲಿರೋ ಸಮಾಜವನ್ನು ಬದಲಾಯಿಸೋದಕ್ಕೆ ದಿಕ್ಕನ್ನು ತೋರಿಸಿದಂತಹ ವ್ಯಕ್ತಿಗಳು, ತಮ್ಮ ಕಾಲದ ಕೆಟ್ಟ ಪ್ರಭುತ್ವಗಳ ವಿರುದ್ಧ ಹೋರಾಡಿದವರು ಎಲ್ಲರೂ ಕೂಡ, ಮತ್ತು ಬಹಳ ಜನ ಅದಕ್ಕಾಗಿ ಬಲಿಯಾದರು. ಅವರ ಹೆಸರಿನಲ್ಲಿ ಸಂಕಲ್ಪ ಯಾತ್ರೆ ಆಗ್ತಾ ಇದೆ. ಹೀಗಾಗಿ ಇದೊಂದು ನಾಗರಿಕ ಸಮಾಜದ ಒಂದು ಪ್ರತಿನಿಧಿಯಾಗಿ ನಾವು ಬಂದಿದ್ದೀವಿ ಮತ್ತು ನಮ್ಮ ಪರಂಪರೆಯ ಭಾಗವಾಗಿ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ನಾನು ಹೇಳಬೇಕಾದ ಮೊದಲನೇ ಮಾತು. ಎರಡನೇ ಮಾತು, ಇಲ್ಲಿ 2 ಶಬ್ದಗಳಿವೆ, ಸಂಕಲ್ಪ ಮತ್ತು ದೇಶ ಉಳಿಸಿ ಅಂತ. ಅದೊಂದು ಬಹಳ ದೃಢವಾದ, ಬಹಳ ಮುಂದಾಲೋಚನೆಯಿಂದ ಒಂದು ದೇಶಕ್ಕಾಗಿ ನಾವು ಮಾಡ್ಕೊಳ್ಳುವಂತಹ ಒಂದು ಪ್ರತಿಜ್ಞೆ, ಸಂಕಲ್ಪ, ಪ್ರತಿಜ್ಞೆ. ವಚನ ಅಂದರೆ 4 ಸಾಲಿನ ಪದ್ಯ. ವಚನ ಅಂದರೆ ಪ್ರಾಮಿಸ್ ಅಂತಲೂ ಅರ್ಥ ಇದೆ. ಸೊ ಸಂಕಲ್ಪದಲ್ಲಿ ಆ ಥರದ ಒಂದು ದೃಢ ನಿರ್ಧಾರ ಅಥವಾ ಒಂದು ವಿಷನ್, ಅದಕ್ಕೋಸ್ಕರ ನಾವು ಒಂದು ಗಟ್ಟಿಯಾದ ನಿರ್ಧಾರ ಮಾಡಬೇಕಾಗಿದೆ. ಅದು ದೇಶ ಉಳಿಸಿ. ಈ ದೇಶ ಉಳಿಸೋಕೆ ದೇಶಕ್ಕೆ ಏನಾಗಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಶಬ್ದ ಉಳಿಸಿ ಅಂದರೆ ಅದೇನಾಗಿದೆ, ಆಗಿದೆ, ಯಾಕೆ ದೇಶ ಉಳಿಸ್ಬೇಕಾದ ಪ್ರಶ್ನೆ ಬಂದಿದೆ ಅಂತ 5 ಅಂಶಗಳನ್ನು ತಮ್ಮ ಮುಂದೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇನ್ನು ಬೇಕಾದಷ್ಟು ಅಂಶಗಳಿರ್ಬೋದು, 5 ಮಾತ್ರ ನಾನು ಸೀಮಿತ ಮಾಡ್ತೇನೆ. ಈ 5 ಕಾರಣಗಳಿಗಾಗಿ ನಾವು ಈ ಚುನಾವಣೆಯನ್ನು ದೇಶ ಉಳಿಸುವ ಒಂದು ಚುನಾವಣೆ ಅಥವಾ ದೇಶ ತನ್ನ ಪಥವನ್ನು ಬದಲಿಸುವ ಚುನಾವಣೆ, ಕ್ರಾಸ್ ರೋಡ್ ಅಂತ ಇಂಗ್ಲಿಷಲ್ಲಿ ಕರೀತೀವಿ. ಕ್ರಾಸ್ ರೋಡ್, 2 ಕವಲು ದಾರಿಯಲ್ಲಿ ನಿಂತಿರುವ ಭಾರತ ಇವತ್ತು ಈ ಚುನಾವಣೆ ನಡೆಸ್ತಾ ಇದೆ. ಹೀಗಾಗಿ 24ರ ಚುನಾವಣೆ ಹಿಂದೆ ಯಾವ ಚುನಾವಣೆಗಿಂತೂ ತುಂಬಾ ಡಿಫರೆಂಟ್ ಆದ ಚುನಾವಣೆ. ಯಾಕೆಂದ್ರೆ ಈ 5 ಕಾರಣಗಳಿಗಾಗಿ. ಒಂದು ಸಂವಿಧಾನದ ಪ್ರಶ್ನೆ, ರೈತರ ಪ್ರಶ್ನೆ, ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಕರಿತೀವಲ್ಲ, ಬಂಡವಾಳಶಾಹಿಗಳ ಪ್ರಶ್ನೆ, ಮತ್ತು ಸಾಮರಸ್ಯದ ಪ್ರಶ್ನೆ, ಮತ್ತು ಕರ್ನಾಟಕದ ಪ್ರಶ್ನೆ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ಸಂವಿಧಾನ. ನಮ್ಗೆ ಗೊತ್ತಿದೆ, ಕಳೆದ 5-6 ವರ್ಷಗಳಿಂದ 16 ವರ್ಷಗಳಿಂದ ಮತ್ತೆ ಮತ್ತೆ ನಮ್ಮ ಕಿವಿಗೆ ಬೀಳ್ತಿರೋ ಶಬ್ದ ಯಾವುದು ಅಂದರೆ ಸಂವಿಧಾನವನ್ನು ಬದಲಿಸ್ತೀವಿ. ನಮ್ಮ ಸಂವಿಧಾನದಲ್ಲೇ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಅದು ಅಂತಹ ಸ್ಥಗಿತವಾದ, ಬದಲಾಗದ ಒಂದು ರಚನೆ ಅಲ್ಲ, ತಿದ್ದುಪಡಿ ಮಾಡೋದಕ್ಕೆ. ಬೇಸಿಗೆ ಶಿಬಿರಗಳು ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತವೆ. ಬೇಸಿಗೆ ಶಿಬಿರದ ಸದುಪಯೋಗವನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ತಮ್ಮ ಕಲಿಕೆಯನ್ನು ಸುಧಾರಿಸಲು ಅನುಕೂಲ ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕು ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸ್ಕೌಟ್ಸ್ ಮಾಸ್ಟರ್ ಮೊಹಿನುದ್ದೀನ್ ಶರೀಫ್ ಹೇಳಿದರು. ಅವರು ತಾಲೂಕಿನ ದುಗ್ಗಮನಗುಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಚಿಕ್ಕಯ್ಯ ಪಂಡಿತ್ ಕ್ಲಬ್ ಘಟಕದ ವತಿಯಿಂದ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕದ ಬೇಸಿಗೆ ಶಿಬಿರದ ಸಮಾರೋಪ
ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಶಾಲಾ ಮುಖ್ಯ ಗುರುಗಳಾದ ಶಂಕರದೇವರು ಹಿರೇಮಠ್ ಮಾತನಾಡಿ, ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಪರಿಸರ ಕಾಳಜಿ, ಬೀಜದ ಉಂಡೆ ತಯಾರಿಸಿ ಕಾಗದದಿಂದ ವಸ್ತುಗಳ ತಯಾರಿ ಹಾಗೂ ಆಟಗಳ ಮೂಲಕ ಕಲಿಕೆಯನ್ನು ಪಡೆಯುವಲ್ಲಿ ಬೇಸಿಗೆ ಶಿಬಿರಗಳು ಸಹಾಯಕವಾಗಿವೆ ಎಂದರು. ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಅತಿಥಿ ಶಿಕ್ಷಕರಾದ ಪ್ರದೀಪ್ ಕುಮಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನೆರವೇರಿಸಲಾಯಿತು. ಬೇಸಿಗೆ ಸಂಭ್ರಮ ಹಸ್ತಪತ್ರಿಕೆಯ ಲೋಕಾರ್ಪಣೆಗೊಳಿಸಲಾಯಿತು. 7 ದಿನಗಳ ಕಾಲ ನಡೆದ ಈ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಯಚೂರು, ಎಸ್ವಿಜೆ ಅಂಬಣ್ಣ ನಾಯಕ್, ಮ್ಯಾಕೆಲ್ ಗಿರೀಶ್ ವಿ, ಸಂಪನ್ಮೂಲ ವ್ಯಕ್ತಿಗಳಾದ ಬೀರಪ್ಪ ಶಂಭೋಜಿ, ಕ್ಲಬ್ ಮಾಸ್ಟರ್ ಸಂತೋಷ್ ಕುಮಾರ್, ಅಂಗನವಾಡಿ ಶಿಕ್ಷಕಿಯರಾದ ಭಾಗ್ಯಶ್ರೀ, ಪದ್ಮಾ, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ರೇಣುಕಮ್ಮ, ಎಸ್ಟಿಎಂಸಿ ಅಧ್ಯಕ್ಷರಾದ ಗುಡಿದಪ್ಪ, ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಮುಖ್ಯ ಅಡಿಗೆಯವರಾದ ರೇಣುಕಮ್ಮ ಅವರು ಉಪಸ್ಥಿತರಿದ್ದರು. ಮೋನಮ್ಮ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಪ್ರಕಾಶ್ ವಂದಿಸಿದರು. ಪ್ರದೀಪ್ ಕುಮಾರ್ ಅವರು ನಿರೂಪಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.